ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡನ ನೆಟ್ ಪ್ಯಾಕ್ ತೆಗೆದು ನೀವು ರಿಪಾರ್ಟ್ ಮಾಡಿದ್ಮೇಲೆ ಅದನ್ನು ಯಾವ ರೀತಿ ಜೋಪಾನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ನಾನು ನೆಟ್ ಪ್ಯಾಕ್ ತೆಗೆದು ರಿಪಾರ್ಟ್ ಮಾಡ್ಕೊಂಡಿರೋ ಅಂಥವು. ತುಂಬ ಜನ ಹೇಳ್ತೀರಾ, ಅಕ್ಕ ನಾವು ನೆಟ್ ಪ್ಯಾಕ್ ತೆಗೆದು ರಿಪಾರ್ಟ್ ಮಾಡಿದ್ಮೇಲೆ ಅದು ಗಿಡ ಸತ್ತೋಗುತ್ತೆ ಅಂತಲೂ ಹೇಳ್ತೀರಾ. ನೋಡಿ, ಈ ಗಿಡಗಳೆಲ್ಲನೂ ನಾನು ನೆಟ್ ಪ್ಯಾಕ್ ತೆಗೆದು ರಿಪಾರ್ಟ್ ಮಾಡ್ಕೊಂಡಿರೋಂತಹ ಗಿಡಗಳೇ. ಒಂದು 10 ಗಿಡ ಏನೋ ಇದೆ, ಅದರಲ್ಲೂ ಈ ಟೈಮಲ್ಲೇ ನಾನು ರಿಪಾರ್ಟ್ ಮಾಡಿರೋದು. ನೀವು ಯಾವ ತಪ್ಪು ಮಾಡ್ತೀರಾ ಅಂದರೆ, ನೆಟ್ ಪ್ಯಾಕ್ ತೆಗಿತೀರಾ, ಅದನ್ನು ರಿಪಾರ್ಟ್ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ ನೀವು, ನೆರಳಲ್ಲಿ ಇಡೋದಿಲ್ಲ, ಬಿಸಿಲಲ್ಲಿ ಇಟ್ಬಿಡ್ತೀರಾ. ಅಂಥ ಸಮಯದಲ್ಲಿ ಏನಾಗುತ್ತೆ, ಬಿಸಿಲಲ್ಲಿ ಇಟ್ಟಾಗ ಗಿಡ ಬದುಕೋದಿಲ್ಲ, ಸತ್ತೋಗುತ್ತೆ. ನೀವು ರಿಪಾರ್ಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಮಾತ್ರ ಇಡಬೇಡಿ. 1 ವಾರ ಆದ್ರೂ ನೀವು ನೆರಳಲ್ಲೇ ಇಡಬೇಕು. ಈ ಗಿಡಗಳೆಲ್ಲನೂ ನಾನು ನೆಟ್ ಪ್ಯಾಕ್ ತೆಗೆದು ರಿಪಾರ್ಟ್ ಮಾಡ್ಕೊಂಡಿರೋ ಅಂಥವು, ಕೆಲವೊಂದು ಕಟಿಂಗಿಂದ ಬಂದಿರೋ ಅಂಥವು. ಇವೆಲ್ಲನೂ ನಾನು ಇವಾಗ ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ. ಇದು ರಿಪಾರ್ಟ್ ಮಾಡಿ 1 ತಿಂಗಳು ಆಗಿದೆ. ಅಂದ್ರೂ ಇವಾಗ ಅದನ್ನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು, ಅಂದರೆ ನಾನು ಸೋಲಾರ್ ಕೆಳಗಡೆ ಇಟ್ಟಿದ್ದೀನಿ. ಯಾಕೆಂದರೆ ಅಲ್ಲಿ ನೆರಳಿರುತ್ತಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿರ್ತೀನಿ. ಅಂದರೆ ನಿಮಗೆ ಅನುಕೂಲ, ನಿಮಗೆ ನೆರಳು ಯಾವ ಕಡೆ ಇರುತ್ತೆ ಅಲ್ಲಿ ಒಟ್ಟಿನಲ್ಲಿ ನೆರಳಲ್ಲಿ ಇಡಿ, ಬಿಸಿಲಲ್ಲಿ ಮಾತ್ರ ಇಡಬೇಡಿ. ನಾನು ಹಂಗಾಗಿ ನೆರಳಲ್ಲೇ ಇಟ್ಟಿರೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಬದುಕಿದೆ. ಅಂದರೆ ಇವು ಕೆಲವೊಂದು ರೇರ್ ಕಲರ್ಗಳು ಇದ್ದಾವೆ ಇದರಲ್ಲಿ. ಇವೆಲ್ಲ ಅದರಲ್ಲೂ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು, ಇಷ್ಟು ಚಿಕ್ಕ ಚಿಕ್ಕ ಗಿಡಗಳನ್ನೇ ನಾನು ರಿಪಾರ್ಟ್ ಮಾಡಿನೂ ಸಹ ನೋಡಿ ಉಳಿಸ್ಕೊಂಡಿದ್ದೀನಿ. ಇನ್ನು ಇವು ದೊಡ್ಡ ದೊಡ್ಡ ಗಿಡ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನಾನು ಟ್ರಿಮ್ ಮಾಡಿ ಅದು ನೆಟ್ ಪ್ಯಾಕ್ ಎಲ್ಲ ತೆಗೆದು ರಿಪಾರ್ಟ್ ಮಾಡಿರೋ ಅಂತಹ ಗಿಡಗಳು ನೋಡಿ ಎಷ್ಟು ಚೆನ್ನಾಗೂ ಸಹ ಚಿಗುರ್ತಾ ಇದ್ದಾವೆ. ಈಗ ನೀವು ಈ ಗಟ್ಟಿ ಇರೋಂತಹ ಗೊಬ್ಬರ ಯಾವುದೇ ಕಾರಣಕ್ಕೂ ಈ ಗಿಡಗಳಿಗೆ ಕೊಡಬೇಡಿ. ಯಾಕೆಂದರೆ ಅದು ಸುಟ್ಟೋಗೋ ಚಾನ್ಸು ಇರುತ್ತೆ. ಆದಷ್ಟು ಲಿಕ್ವಿಡ್ ಮುಖಾಂತರನೇ ಕೊಡಿ. ಏಕೆಂದರೆ ತುಂಬ ಬಿಸಿಲಿರೋ ಕಾರಣ ನಾವು ಗಟ್ಟಿ ಇರೋಂತಹ ಗೊಬ್ಬರ ಕೊಟ್ಟರೆ ಏನಾಗುತ್ತೆ, ಅದು ಎಲೆಗಳೆಲ್ಲ ಸುಟ್ಟೋದಂಗೆ ಆಗುತ್ತೆ, ಅದಕ್ಕೆ ತಡ್ಕೊಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಆದಷ್ಟು ಲಿಕ್ವಿಡ್ ಮುಖಾಂತರನೇ ಕೊಟ್ಟರೆ ಗಿಡಗಳಿಗೆ ತುಂಬಾ ಒಳ್ಳೆಯದು. ನೋಡಿ, ಇದು ಬೀಟ್ರೂಟ್ ಕಲ್ಲರು, ಅದು ದಪ್ಪ ಬರುತ್ತೆ ನೋಡಿ, ಆ ಕಲ್ಲರು ಡಬಲ್ ಪೇಟೆಲು. ಅದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ನಾನು ಅದು ಸ್ವಲ್ಪ ಕಟ್ ಮಾಡಿನೇ ರಿಪಾರ್ಟ್ ಮಾಡಿದ್ದು, ಅದ್ರ ಕಟಿಂಗು ಸಹ ಇಟ್ಟಿದ್ದೀನಿ. ಅವು ಎಲ್ಲ ಸಹ ಚಿಗುರ್ತಾ ಇದ್ದಾವೆ. ಕಟಿಂಗ್ ಇಟ್ಟರೂ ಅಷ್ಟೇ ನೆರಳಲ್ಲಿ ಇಡಿ. ಅದರಲ್ಲೂ ಈ ಟೈಮಲ್ಲಿ ನೀವು ನೆರಳಲ್ಲೇ ಇಡಬೇಕು. ನೋಡಿ, ಇವೆಲ್ಲ ನಾನು ನೆಟ್ ಪ್ಯಾಕ್ ತೆಗೆದೇ ರಿಪಾರ್ಟ್ ಮಾಡ್ಕೊಂಡಿರೋದು. ಅಂದರೂ ನೋಡಿ ಎಷ್ಟು ಚೆನ್ನಾಗೆಲ್ಲ ಬಂದಿದೆ ಅಂತ. ಚಿಕ್ಕ ಗಿಡ ಆಗಲಿ ಎಷ್ಟೇ ದೊಡ್ಡ ಗಿಡ ಆದ್ರೂ ಅಷ್ಟೇ, ನೀವು ರಿಪಾರ್ಟ್ ಮಾಡಾದಮೇಲೆ ಅದನ್ನು ನೆರಳಲ್ಲಿ ರಿಪಾರ್ಟ್ ಮಾಡಾದಮೇಲೆ ನೀವು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕೋದನ್ನು ಮರಿಬೇಡಿ. ಯಾಕೆ ಅಂದರೆ ಅದು ಸ್ವಲ್ಪ ಆಯಾಸ ಆದಂಗೆ ಆಗಿರುತ್ತೆ ನೋಡಿ, ಅದೆಲ್ಲ ಚೇತರಿಸ್ಕೊಳ್ಳುತ್ತೆ. ಹಾಗಾಗಿ ಅದು ಗಿಡ ಬದುಕುತ್ತೆ, ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ನೆಟ್ ಹಾಕೋದಕ್ಕೆಲ್ಲ ನನಗೆ ಅಷ್ಟೊಂದು ಅನುಕೂಲ ಇಲ್ಲ. ಯಾಕೆಂದರೆ ಈಗ ಸ್ವಂತ ಮನೆ ಆದರೆ ಏನೋ ಗ್ರೀನ್ ನೆಟ್ ಎಲ್ಲ ಹಾಕೋಬೋದು, ನನಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ನಾನು ಗ್ರೀನ್ ನೆಟ್ ಎಲ್ಲ ಹಾಕಿಲ್ಲ. ನನಗೆ ಒಬ್ಬರು ಕಮೆಂಟ್ ಹಾಕಿದರು, ಅಕ್ಕ ನಮ್ಮೂರ ಕಡೆ ತುಂಬಾ ಬಿಸಿಲಿದೆ, ಆದರೂ ಗಿಡಗಳೆಲ್ಲ ಸತ್ತೋಗ್ತಿದೆ, ಸುಟ್ಟೋದಂಗೆ ಆಗುತ್ತೆ. ನಿಮಗೆ ಬಿಸಿಲಿದ್ರೂ ಗಿಡಗಳೆಲ್ಲ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ, ಹಸಿರು ಆಗಿದೆಯಲ್ಲ, ಹೆಂಗೆ ಅಂತಲೂ ಕೇಳಿದ್ರಿ. ಏನೋ ಭಗವಂತನ ದಯೆಯಿಂದ ನನಗೆ ಯಾವುದೇ ರೀತಿ ಸಮಸ್ಯೆ ಆ ಥರದ್ದು ಏನೂ ಆಗಿಲ್ಲ. ಗಿಡಗಳೆಲ್ಲನೂ ಸಹ ಚೆನ್ನಾಗಿದ್ದಾವೆ. ನಾನು ನಂಬಿರೋದು ಭಗವಂತನ ಮಾತ್ರ. ಹಂಗಾಗಿ ಸದಾ ನಾನು ಬೆನ್ನಿಂದ ಇದ್ದು ನನ್ನ ಕಾಪಾಡ್ತಾನೆ ಅನ್ನೋದನ್ನು ನನಗೆ ನಂಬಿಕೆ ಇದೆ. ನನಗೆ ಯಾರೇನೇ ಕೆಟ್ಟದ್ದು ಬೈಸಕ್ಕೆ ಬಂದ್ರೂ ನನಗೇನೂ ಆಗೋದಿಲ್ಲ. ಭಗವಂತ ನನ್ನ ಜೊತೆ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳಿ. ನಾನು ನೋಡಿ, ಇದು ಡಬಲ್ ಪೆಟಲು, ಅಂದರೆ ಎಲ್ಲೋನಲ್ಲಿ ಎಲ್ಲೋ ಅಂತ ರೇರ್ ಕಲರಲ್ಲಿ ಡಬಲ್ ಪೆಟಲ್ ಬರುತ್ತೆ ನೋಡಿ, ಆ ಥರದ್ದು. ನೋಡಿ, ಈ ಥರ ಸೋಲಾರ್ ಕೆಳಗಡೆ ಇಟ್ಟಿದ್ದೀನಿ ನಾನು. ಅಂದರೆ ಅಲ್ಲಿ ಸ್ವಲ್ಪ ನೆರಳು ಬರುತ್ತೆ, ಹಂಗಾಗಿ ಅಲ್ಲಿ ಇಟ್ಟಿದ್ದೀನಿ. ಇನ್ನು ದಾಳಿಂಬೆ ಹಣ್ಣಂತೂ ನಾನು ಇದನ್ನು ಗಮನಿಸೇ ಇಲ್ಲ ನೋಡಿ, ಎಲ್ಲ ಹಣ್ಣಾಗ್ಬಿಟ್ಟು ಯಾವ ಥರ ಓಪನ್ ಆಗಿದೆ ಎಲ್ಲ. ಮೊದಲು ಒಂದು ಸತಿ ನಾನು ಒಂದು 2 ಹಣ್ಣೇನೋ ಹಾರ್ವೆಸ್ಟ್ ಮಾಡಿದ್ದು ವಿಡಿಯೋ ಹಾಕಿದ್ದೆ, ಅದಿನ್ನೂ ಚೆನ್ನಾಗಿ ಹಣ್ಣಾಗಿರಲಿಲ್ಲ. ಹಂಗಾಗಿ ನಾನು ಇದ್ರ ಕಡೆ ಏನೋ ಗಮನ ಕೊಟ್ಟಿರಲಿಲ್ಲ. ಈ ಸತಿ ನಾನು ಅಲ್ಲಿ ಹೂವು ಹಾರ್ವೆಸ್ಟ್ ಮಾಡೋಣ ಅಂತ ಹೋಗಿದ್ದೆ. ಇದನ್ನೇನು ಹಣ್ಣಾಗಿದೆಯಾ ಅಂತ ಏನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅಲ್ಲಿ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಹೋದಾಗ ಅದು ನೋಡಿದೆ, ಅದು ಓಪನ್ ಆಗಿತ್ತಲ್ಲ, ಹಣ್ಣಾಗಿದೆ ಅಂದ್ಬಿಟ್ಟು ಇವತ್ತು ಒಂದು 7-8 ಏನೋ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಇಷ್ಟು ಅಷ್ಟೇ, ತುಂಬ ಚೆನ್ನಾಗಿದೆ ಇದು. ಅದರಲ್ಲೂ ಎಲೆಗೆ ಒಂದೊಂದು ಕಾಯಿ ನೀವು ನೋಡಿರ್ಬೋದು ನೋಡಿ, ಅದರಲ್ಲೂ ಎಷ್ಟು ದಪ್ಪ ದಪ್ಪ ಸೈಜು. ನಮ್ಮ ಮನೆ ಪಕ್ಕದವರೆಲ್ಲ ಕೇಳ್ತಾರೆ, ನೆಲದಲ್ಲಿ ಹಾಕಿದ್ರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ ಗಿಡ, ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಅದರಲ್ಲೂ ಪಾಟಲ್ಲಿ ಬೆಳೆದಿದ್ದೀರಲ್ಲ, ಗ್ರೇಟ್ ಅಂತಲೂ ಹೇಳ್ತಾರೆ. ಮನೆ ಅಕ್ಕಪಕ್ಕದ ಮನೆಯವ್ರ ಕಣ್ಣೆಲ್ಲ ದಾಳಿಂಬೆ ಗಿಡದ ಮೇಲೇ ಇತ್ತು.
ಇದು ಪಾಟೂ ಸಹ ಒಡೆದೋಗಿದೆ ನೋಡಿ, ಇಲ್ಲಿ ಒಡೆದೋಗಿದೆ. ಇದು ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇದನ್ನು ಟ್ರಿಮ್ ಮಾಡಿಬಿಟ್ಟು ಗಿಡ ಟ್ರಿಮ್ ಮಾಡಿ ನಾನು ಬೇರೆ ಪಾಟಿಗೆ 16 ಇಂಚಿನ ಪಾಟಿಗೆ ಏನಾದರೂ ಹಾಕಬೇಕು. ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ನೋಡಿ. ಎಲ್ಲ ಫುಲ್ಲು ಒಡೆದೋಗಿದೆ ಅದು ನೋಡಿ. ಇವತ್ತು ಇಷ್ಟು ದಾಳಿಂಬೆ ಹಣ್ಣು ಮತ್ತು ಇಷ್ಟೊಂದು ಹೂವೆಲ್ಲ ಸಿಕ್ಕಿದೆ ನೋಡಿ. ದಾಳಿಂಬೆ ಹಣ್ಣಂತೂ ನನಗೆ ನೋಡೋಕ್ಕಂತೂ ಅಷ್ಟು ಖುಷಿಯಾಗುತ್ತೆ. ನಿಜ ಇವತ್ತಷ್ಟು ಖುಷಿ ನನಗೆ ಯಾವತ್ತೂ ಖುಷಿಯಾಗಿರಲಿಲ್ಲ ಅಷ್ಟು ನೋಡಿ. ಒಂದು ಎಷ್ಟು 7 ಹಣ್ಣೇನೋ ಹಾರ್ವೆಸ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟು. ನಿಮಗೆ ದಾಳಿಂಬೆ ಗಿಡ ಬೇಕಿತ್ತು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟು ಅಷ್ಟೇ ನೋಡಿ, ಎಷ್ಟೊಂದು ಹಣ್ಣು ಸಿಕ್ಕಿದೆ. ಈ ಥರ ನಾವೇ ಬೆಳೆದು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆ ಪಕ್ಕದವರೆಲ್ಲ ಹೇಳ್ತಾರೆ, ಅದರಲ್ಲೂ ನೀವು ಪಾಟಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿದ್ದೀರಲ್ಲ, ತುಂಬಾ ಗ್ರೇಟು ನೀವು. ನಾವು ಜಮೀನು ಇಟ್ಕೊಂಡು ಸಹ ನಾವು ಈ ಥರ ಬೆಳೆಯೋಕ್ಕೆ ನಾವು ಸೋಂಬೇರಿತನ ಮಾಡ್ತೀವಿ. ನಿಜಕ್ಕೂ ನೀವು ಗ್ರೇಟು ಅಂತಲೂ ಹೇಳ್ತಾರೆ ನೋಡಿ. ನಾನು ಅದು ಹಣ್ಣು ಕುಯ್ದುಬಿಟ್ಟು ತೋರಿಸ್ತಾ ಇದ್ದೀನಿ. ಇವತ್ತು ಎಷ್ಟು ಜನಕ್ಕೆ ಹಣ್ಣು ಸಿಕ್ಕಿದೆ ಇದು ಅಂದರೆ, ನಮ್ಮ ಮಂಜು ಅವ್ರಿಗೆ ಒಂದು 4 ಹಣ್ಣು ಕೊಟ್ಟೆ. ಅಂದರೆ ಇವತ್ತು ಶನಿವಾರ ಪೂಜೆಗೆ ಒಂದು ಹಣ್ಣು ಇಟ್ಟಿದ್ದೀನಿ. ರೂಪ ಅಂತ ನಮ್ಮ ಪರಿಚಯದವರು, ರೂಪ ಅವ್ರ ಮಗಳು ಮತ್ತು ಅವ್ರ ತಮ್ಮ 3 ಜನ ಬಂದಿದ್ದರು. ಹಂಗಾಗಿ ಅವ್ರಿಗೂ ಒಂದು ಹಣ್ಣು ಕುಯ್ದು ಕೊಟ್ಟೆ. ಅವ್ರು ಹೇಳ್ತಿದ್ರು, ಮೇಡಮ್ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತಲೂ ಸಹ ಹೇಳ್ತಾಯಿದ್ರು. ಇನ್ನೂ ಒಂದು ಗಿಡ ಹಾಕಬೇಕು, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿತ್ತೋ ಏನೋ ಗೊತ್ತಿಲ್ಲ. ಅದರಲ್ಲೂ ನಾನು ಊರಿಗೆ ಬಂದು ಈ ಥರ ಗಿಡಗಳನ್ನೆಲ್ಲ ನಾನು ಊರಲ್ಲೇ ಬೆಳೆಸ್ತೀನಿ ಕಣಪ್ಪ ಅಂದಿದ್ರೆ ಬಾರವ ಅಂತಲೂ ಅಂತಿತ್ತು. ಆದರೆ ಇವಾಗ ಯಾರೂ ನಮ್ಮನ್ನು ಕರೆಯೋರು ಅಂತ ಯಾರೂ ಇಲ್ಲ. ಅದೊಂದು ಸತಿ ನಾನೇ ಕೇಳಿದೆ ನಮ್ಮವ್ವನ್ನ, ನಾನೇ ಊರಲ್ಲಿ ಬಂದಿದ್ಕೊತೀನಿ ಅಂತಲೂ ಕೇಳಿದೆ. ಆಗ ನಮ್ಮವ್ವ ಬೇರೆ ಯಾರ್ದೋ ಮಾತು ಕಟ್ಕೊಂಡು, ನೀವ್ಯಾಕೆ ಬರ್ತೀರಾ ಇಲ್ಲಿ, ನಿಮಗೇನೈತೆ ಅಂತಲೂ ಸಹ ಹೇಳಿದ್ರು. ನಮ್ಮಪ್ಪ ಇದ್ದಿದ್ರೆ ಈ ಮಾತು ಹೇಳ್ತಿತ್ತ? ನಾನು ಹಂಗೆ ಅಂದಿದ್ದ ತಕ್ಷಣವೇ ಬಾರವ ಅಂತಲೂ ಸಹ ಕರಿತಿತ್ತು ಮತ್ತು ಸಪೋರ್ಟು ಸಹ ಮಾಡ್ತಿತ್ತು ನಮಗೆ. ನನ್ನ ತಂಗಿ ನಾನು ಇಬ್ಬರೂ ಸಹ ಇವಾಗ ಹೋಗೋದಿಲ್ಲ. ಅಂದರೆ ನಾನು ಫಸ್ಟ್ನವಳು, 2ನೇ ತಂಗಿ ನನ್ನಿಂದಲವಳು, ನಾನು ಅವಳು ಇಬ್ಬರೂ ಸಹ ಹೋಗೋದಿಲ್ಲ ಇವಾಗ. ಇಲ್ಲೊಬ್ಬರಿಗೆ ನಾವು ಊರಿಗೆ ಹೋದರೆ ಅವರಿಗೆ ತಿನ್ನೋದಕ್ಕೆಲ್ಲ ಅವಕಾಶ ಆಗೋದಿಲ್ಲ ಅಂತ ನಮ್ಮನ್ನು ಅಲ್ಲಿಗೆ ಬರ್ದಂಗೆ ಮಾಡಿದ್ದಾರೆ. ನೋಡೋಣ, ದೇವರಿದ್ದಾನೆ. ಜೊತೇಲಿ ಹುಟ್ಟಿರೋರೇ ನಮ್ಮ ಅವ್ವನಿಗೆ ಹೇಳ್ಕೊಟ್ಟು ನಾವಿಬ್ಬರು ಅಲ್ಲಿಗೆ ಹೋಗ್ದಂಗೆ ಮಾಡಿರೋದು. ನೋಡೋಣ, ಯಾರು ಎಷ್ಟೇ ಏನೇ ಕೆಡಕ್ಕೆ ಬಯಸಿದ್ರು ನನಗೇನು ತಾಕೋದಿಲ್ಲ. ಯಾಕೆಂದರೆ ನಮ್ಮ ಅಪ್ಪನ ಆಶೀರ್ವಾದ ನನಗೆ ಯಾವಾಗಲೂ ಇರುತ್ತೆ ಮತ್ತು ಭಗವಂತನ ಆಶೀರ್ವಾದ, ಇವರಿಬ್ಬರ ಆಶೀರ್ವಾದ ನನಗಿರೋದ್ರಿಂದ ನನಗಿನ್ನೂ ಚೆನ್ನಾಗಿ ಏಳಿಗೆ ಆಗುತ್ತೆ ಹೊರತು ನನಗಿನ್ನೂ ಚೆನ್ನಾಗಿ ಬೆಳೀತಿದ್ದೀನಿ. ನನಗೆ ಯಾವುದೇ ರೀತಿ ಕೆಡಕಂತೂ ಆಗೋದಿಲ್ಲ. ಇವತ್ತು ಶನಿವಾರ ಅಂದರೆ ವಾರ ನಮ್ಮದು. ಹಾಗಾಗಿ ಸ್ವಲ್ಪ ಹೂವೆಲ್ಲನೂ ಕಟ್ಟೋಣ ಅಂದ್ಬಿಟ್ಟು ನೋಡಿ ಕಟ್ಟೋಕ್ಕೆ ಅಂತ ತಗೊಂಡಿದ್ದೀನಿ. ನೋಡಿ, ಇದು ಒಳ್ಳೆ ಹೂವು. ಮೊಗ್ಗಲೇ ನಾವು ಕುಯ್ದಿಟ್ರೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ. ಅದೇ ಫುಲ್ಲು ಅರಳದ ಮೇಲೆ ನಾವು ಕುಯ್ದರೆ ಅದು ಕಟ್ಟೋಕ್ಕೂ ಹಿಂಸೆ ಆಗುತ್ತೆ. ಇನ್ನು ಶುಕ್ರವಾರ ಸ್ವಲ್ಪ ಕಟ್ಟಿದ್ದೆ, ಸ್ವಲ್ಪ ಹಂಗೆ ತೆಗೆದಿಟ್ಟಿದ್ನಲ್ಲ, ಹಾಗಾಗಿ ಇವತ್ತು ಶನಿವಾರ ಎಲ್ಲ ಕಟ್ಟೋಣ ಅಂದ್ಬಿಟ್ಟು ಕಟ್ಟಿದ್ದೀನಿ. ನೋಡಿ, ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಇಷ್ಟೆಲ್ಲ ಸಿಕ್ಕಿದೆ. ಅದು ಒಂದು ಸ್ವಲ್ಪ ಸ್ಫಟಿಕ ಸಪ್ರೇಟ್ ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲ್ಲ ನಾವೇ ಬೆಳೆದು ಹೂವು ಎಲ್ಲನೂ ಪೂಜೆಗೆ ಹಾಕ್ಬಿಟ್ಟು ನಾವು ಪೂಜೆ ಮಾಡಿದಾಗ ನೋಡೋಕ್ಕೂ ಖುಷಿಯಾಗುತ್ತೆ. ಅದ್ರಲ್ಲಿ ಸಿಗೋ ಆನಂದನೇ ಬೇರೆ ಅಲ್ವಾ. ತುಂಬಾ ಖುಷಿಯಾಗುತ್ತೆ ನನಗಂತೂ. ಇಷ್ಟೆಲ್ಲ ಹೂವಿಗೆ ಎಷ್ಟೊಂದು ದುಡ್ಡು ಕೊಡಬೇಕಾಗಿತ್ತು, ಅದರಲ್ಲೂ ಇವಾಗಿನ ರೇಟಲ್ಲಿ ನೋಡಿ. ನಾವೇ ಬೆಳೆದು ಈ ಥರ ಎಲ್ಲ ನಾವು ದೇವರಿಗೆ ಅಲಂಕಾರ ಮಾಡಿದಾಗ ನೋಡೋಕ್ಕೂ ಖುಷಿಯಾಗುತ್ತೆ, ಭಗವಂತನಿಗೂ ಖುಷಿಯಾಗುತ್ತೆ. ಭಗವಂತನೂ ನಮಗೆ ಚೆನ್ನಾಗಿ ಇನ್ನೂ ಆಶೀರ್ವಾದ ಮಾಡ್ತಾನೆ. ಗಿಡನ ಬೆಳೆಸೋದ್ರಲ್ಲಿ ಸಿಗುವಂತಹ ಖುಷಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಸಂಜೆ ಪೂಜೆ ಎಲ್ಲ ಮುಗಿಸಿ ನೋಡಿ ಗಾರ್ಡನ್ಗೆ ಬಂದಿದ್ದೀನಿ. ಅಂದರೆ ಗಿಡಗಳಿಗೆ ನೀರೆಲ್ಲ ಹಾಕಬೇಕಲ್ಲ, ಹಾಗಾಗಿ ಬಂದಿದ್ದೀನಿ. 2 ಅವರ್ ಬೇಕು ನನಗೆ ಗಿಡಗಳಿಗೆ ನೀರು ಹಾಕಬೇಕು ಅಂದರೆ. ನಾನು ಪೈಪೆಲ್ಲ ಏನೂ ಹಾಕೊಳ್ಳೋದಿಲ್ಲ, ಸುಮ್ಮನೆ ನೀರೆಲ್ಲ ವೇಸ್ಟ್ ಆಗುತ್ತೆ ಅಂತ ಪೈಪ್ ಹಾಕೋದಿಲ್ಲ. ಹಂಗೇನೆ ನಾನು ಇದು ಜಗ್ಗಲ್ಲಿ ನೀರು ಹಾಕ್ತೀನಿ. ಯಜಮಾನ್ರಾಗ ಅಂತಿರ್ತಾರೆ, ಪೈಪ್ ಹಾಕ್ಕೊಳ್ಳೆ, ಪೈಪ್ ತಂದು ಕೊಟ್ಟರು ನನಗೆ ಪೈಪಲ್ಲಿ ಹಾಕೋಕ್ಕೂ ಕಷ್ಟ ಅಂತ ಬೈತಿರ್ತಾರೆ. ನಾನು ಪೈಪಲ್ಲೆಲ್ಲ ಹಾಕೋದಿಲ್ಲ. ಯಾಕೆ ಅಂದರೆ ಈಗ ಜಗ್ಗಲ್ಲಾದರೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಗಿಡಗಳಿಗೆ ಹಾಕ್ಬೋದು. ಇನ್ನು ನೋಡಿ, ಇಲ್ಲಿ ಒಂದು ಎಂಥದ ಹುಳ ನೋಡಿ, ಅದು ಪರಾಗಸ್ಪರ್ಶ ಮಾಡ್ತಾ ಇದೆ ನೋಡಿ. ಇದಕ್ಕೆ ಅಂದರೆ ಕಾಯಿ ಕಚ್ಚೋದಕ್ಕೆ ಅಂತ ಈ ಥರ ಪರಾಗಸ್ಪರ್ಶ ಮಾಡಿದಾಗಲೇ ಕಾಯಿಗಳು ನಿಲ್ಲೋದು. ಇದು ಚಪ್ಪರದವರೆಕಾಯಿ ನೋಡಿ, ಎಷ್ಟು ಚೆನ್ನಾಗಿ ಅದರಲ್ಲಿ ಹೂವಿನ ಮೇಲೆ ಹೋಗಿ ಕೂತಿದೆ. ಕೆಲವೊಂದು ಗಿಡಗಳಿಗೆ ನಾವು ಪರಾಗಸ್ಪರ್ಶ ಮಾಡೋಕ್ಕಾಗೋದಿಲ್ಲ. ಅಂದರೆ ಹೀರೆಕಾಯಿಗೆ ಮಾತ್ರ ನಾವು ಮಾಡ್ಬೋದಷ್ಟೇ. ಈ ಥರ ಗಿಡಗಳಿಗೆಲ್ಲ ನಾವು ಪರಾಗಸ್ಪರ್ಶ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಹುಳಗಳು ಮಾತ್ರನೇ ಈ ಥರ ಮಾಡಿದಾಗಲೇ ಅವು ಕಾಯಿಗಳು ಕಟ್ಟೋದು. ಒಂದು 6:30 ಆಗಿತ್ತು. ಹಂಗಾಗಿ ನಾನು ಗಿಡಗಳಿಗೆ ನೀರು ಹಾಕ್ತಾ ಇದ್ನಲ್ಲ, ಇದು ಹುಳ ಅಲ್ಲಿ ಹೋಗಿ ಕೂತಿರ್ತದಲ್ಲ, ಆವಾಗ ಹಂಗೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.